ಪರಿಚಯ ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ. ಅದು ಅನಕ್ಷರಸ್ಥ ಜನಪದರ ನಾಲಗೆಯ ಮೇಲೆ ಜೀವಂತವಾಗಿರುವ ಕಂಠಸ್ಥ ಸಾಹಿತ್ಯ, ಕ್ರಿಯಾಮೂಲ ಸಾಹಿತ್ಯ. ನಮ್ಮ ಸಂಸ್ಕೃತಿಯ ಸಾರರೂಪವಾದ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಹೌದು. ಜನಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಬೇರುಗಳಿರುತ್ತವೆ. ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರ. ಇದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡುಗಳೆಂದು ವಿಭಾಗಿಸಲಾಗಿದೆ. ಇವು ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿಬಂದ ಸಾಹಿತ್ಯ. ಇದರಲ್ಲಿ ತ್ರಿಪದಿಗಳದ್ದು ಸಿಂಹಪಾಲು. ಜನಪದ ಕಾವ್ಯಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನ. 3 ಸಾಲುಗಳುಳ್ಳ ಹಾಡುಗೊಬ್ಬ ಸಾಹಿತ್ಯವಿದು. ಅತ್ಯಂತ ಸರಳ, ಸುಂದರ ಪದಲಾಲಿತ್ಯದಿಂದ ಕೂಡಿದ ಪದ್ಯ ಸಾಹಿತ್ಯ ಇದಾಗಿದೆ. ಹಬ್ಬಲಿ ಅವರ ರಸಬಳ್ಳಿ ಎಂಬ ಪ್ರಸ್ತುತ ಪದ್ಯಭಾಗದಲ್ಲಿ ಜನಪದರು ಬಾಳಿ ಬದುಕಿದ ರೀತಿ ನೀತಿ, ತಾಯಿ ಮತ್ತು ತವರಿನ ಬಗೆಗೆ ಜನಪದರು ಇಟ್ಟುಕೊಂಡ ಅಪಾರವಾದ ಪ್ರೀತಿ ಅಭಿಮಾನಗಳು ವ್ಯಕ್ತವಾಗಿವೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿದುದಾಗಿದೆ. ಜನಪದ ಗೀತ ಪ್ರಕಾರ ತುಂಬಾ ಜನಪ್ರಿಯವಾದುದು. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ನಡೆನುಡಿ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತಣ್ಣನೆಯ ನೆನಪಿದೆ. ಇದರೊಳಗೆ ಜನಪದರು ಕಂಡ ತಾಯಿಯ ರೂಪ, ಸ್ವರೂಪ, ತೋರಿದ ಪ್ರೀತಿ, ಮಕ್ಕಳನ್ನು ಬೆಳೆಸಿದ ರೀತಿಯಿದೆ. ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತರಿಸುವ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳು ಇಲ್ಲಿ ಅಡಕವಾಗಿವೆ. Introduction. Janpada literature is a collective creation. It is vocal literature, a living, active literature in the language of the illiterate people. Janpada literature, the essence of our culture, is also a symbol of the aspirations of the majority of a country. Their roots lie deep in the depths of folk culture. Janpada songs are one of the main types of folk literature. They are divided into women's songs, men's songs, and children's songs. These are literature that has been passed down orally from generation to generation. The lion's share of these are trifas. Trifas holds the first place in the poetic rhythm of the Janpada. This is a 3-line song. This is a very simple, beautiful verse literature. The present verse section titled Habbali Avar Rasballi expresses the way the people lived and the immense love and admiration they had for their mother and homeland. In folk literature, Tripdi is related to the verse type. The folk song genre is very popular. The tripadis contain poverty, suffering, manners, neighborly relations, the sweetness and bitterness of a life of poverty and the cold memories of the home. Within this, there is the appearance of the mother seen by the people, the love she showed, the way she raised her children. The love for the mother and the homeland is expressed here with such culture, songs that are spread all over the folk world. The values of the folk cultural heritage are contained here. ಬಂಗಾರ ಬೆಳೆಯಿಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗಸ್ತಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಈ ಸಾಲುಗಳಲ್ಲಿ ಬಂಗಾರದ ಸಂಪತ್ತಿನ ತಾತ್ಕಾಲಿಕ ಸ್ವರೂಪವನ್ನು ವಿವರಿಸಲಾಗಿದೆ. ಬಂಗಾರದ ಬಳೆಯನ್ನು ಧರಿಸಿ ಬಡವರನ್ನು ತಿರಸ್ಕರಿಸಬೇಡ. ಬಂಗಾರ ಸಂಪತ್ತು ನಿನ್ನೊಂದಿಗೆ ಸದಾ ಇರುವುದಿಲ್ಲ. ಮಧ್ಯಾಹ್ನದ ಬಿಸಿಲು ಎಷ್ಟು ತಾತ್ಕಾಲಿಕವೋ ಬಂಗಾರದ ಸ್ವರೂಪವೂ ಅದೇ. ಇವು ಜೀವನದ ಆಳವಾದ ಸತ್ಯವನ್ನು ಪ್ರಸ್ತಾಪಿಸುತ್ತವೆ. ಸಂಪತ್ತು ಮತ್ತು ಸಮೃದ್ಧಿ ತಾತ್ಕಾಲಿಕ ಮತ್ತು ಸ್ಥಿರವಲ್ಲ. ಅದನ್ನು ಹೆಮ್ಮೆಪಡುವುದು ಅಥವಾ ಅಹಂಕಾರ ಮಾಡುವುದಕ್ಕೆ ಅರ್ಥವಿಲ್ಲ. These lines describe the temporary nature of gold, wealth. Do not wear a gold bracelet and reject the poor. Gold, wealth, is not with you forever. As temporary as the afternoon sun is, so is the nature of gold. These suggest a deep truth of life. Wealth and prosperity are temporary and impermanent. There is no point in boasting or being arrogant about it. ಬಡತನ ಬಂದರ ಬಡಿಬ್ಯಾಡ ಬಾಲರನ, ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ. ಬಡತನವೆಲ್ಲ ಬಯಲಾಗೆ. ಈ ಸಾಲುಗಳು ಬಡತನದ ಪರಿಣಾಮಗಳನ್ನು ಪ್ರತಿಬಿಂಬಿಸುತ್ತವೆ. ಬಡತನ ಬಂದಾಗ ಬಾಲಕರನ್ನು ತಿರಸ್ಕರಿಸಬೇಡ. ಆಡುವ ನೆಪದಲ್ಲಿ ಛಲದಿಂದ ಅವರ ಬೆನ್ನಿಗೆ ಹೊರೆ ಹಾಕುವ ಪ್ರಯತ್ನ ಮಾಡಬೇಡ. ಬಡತನವನ್ನು ಎಲ್ಲರಿಗೂ ಬಹಿರಂಗಗೊಳಿಸುವ ಕೆಲಸವನ್ನು ಬೇಡ.
ಈ ಸಾಲುಗಳು ಬಡತನವನ್ನು ನ್ಯಾಯದಿಂದ ನಿಭಾಯಿಸಲು ಮತ್ತು ಬಡವರ ಗೌರವವನ್ನು ಕಾಪಾಡಲು ಮನವರಿಕೆ ಮಾಡುತ್ತವೆ. ಬಡತನವು ತಾತ್ಕಾಲಿಕವಾಗಿರಬಹುದು, ಆದರೆ ಮಾನವೀಯತೆಯನ್ನು ಉಳಿಸುವುದು ಮುಖ್ಯ. These lines reflect the effects of poverty. Do not reject children when poverty comes. Do not try to put a burden on them on the pretext of playing with deceit. Do not expose poverty to everyone. These lines convince us to deal with poverty fairly and protect the dignity of the poor. Poverty may be temporary, but it is important to save humanity. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಈ ಸಾಲುಗಳು ಉತ್ತಮ ಮತ್ತು ಹೀನ ಸಂಪರ್ಕದ ಗೆಳೆತನವನ್ನು ಹೋಲಿಸಿ ಅದರ ಪ್ರಭಾವವನ್ನು ವಿವರಿಸುತ್ತವೆ. ಉತ್ತಮ ವ್ಯಕ್ತಿಗಳ ಸ್ನೇಹವನ್ನು ಬಂಗಾರದ ಪುತ್ಥಳಿಗೆ ಹೋಲಿಸಲಾಗಿದೆ, ಅಂದರೆ ಅದು ಬಹು ಅಮೂಲ್ಯ, ಮತ್ತು ಶ್ರೇಷ್ಠ ಹೀನ ವ್ಯಕ್ತಿಗಳ ಸ್ನೇಹವನ್ನು ಮಾಡಿದರೆ ಅದು ಹಿತ್ತಾಳೆಗಿಂತಲೂ ಅಮೂಲ್ಯವಿಲ್ಲದ ಹೀನವಾಗಿದೆ. ಇವು ಜೀವನದಲ್ಲಿ ಉತ್ತಮ ಸಂಗಾತಿಗಳನ್ನು ಆರಿಸಲು, ಹೀನ ಮತ್ತು ಆಧಾರವಿಲ್ಲದ ಸಂಬಂಧಗಳಿಂದ ದೂರವಿರಲು ಬೋಧಿಸುತ್ತವೆ. These lines compare the friendship of good and bad people and explain its impact. Friendship of good people is likened to a statue of gold, which means it is very valuable and superior. Friendship of bad people is likened to brass, worthless. These teach us to choose good partners in life and to stay away from bad and baseless relationships. ಮಂದಿ ಮಕ್ಕಳೊಳಗ ಎಂದಾಗುಂದಿರಬೇಕ, ನಂದಿಯ ಶಿವನ ದಯದಿಂದ ಹೋಗಾಗು, ಮಂದಿ ಬಾಯಾಗ ಇರಬೇಕ. ಈ ಸಾಲುಗಳಲ್ಲಿ ಅನುಕೂಲಕರ ಗುಣಗಳನ್ನು ಮತ್ತು ಶ್ರದ್ಧೆಯನ್ನು ತೋರಿಸುತ್ತವೆ. ನಾಸ್ತಿಕರ ನಡುವೆ ಮಂದಿ ಮಕ್ಕಳೊಳಗ ಶ್ರದ್ಧೆಯಿಂದ ಒಂದು ಸೊಗಸಾದ ಸ್ಥಾನವನ್ನು ಹೊಂದಿರಬೇಕು. ನಂದಿಯೇಶ್ವರನ ಶಿವನ ಕೃಪೆಯಿಂದ ಎಲ್ಲಾ ಕಠಿಣ ಪರಿಸ್ಥಿತಿಗಳನ್ನು ಗೆದ್ದು ಮುಂದೆ ಸಾಗಬೇಕು. ಮಾತು ಬಾರದ ಮಂದಿ ಬಾಯಾದರೂ ಸಹ ಮನಸ್ಸಿನಲ್ಲಿ ಶಾಂತಿ ಮತ್ತು ಸರಳತೆಯನ್ನು ಇರಿಸಬೇಕು. ಈ ಸಾಲುಗಳು ಶ್ರದ್ಧೆ, ಧರ್ಮ ಮತ್ತು ಜೀವನದಲ್ಲಿ ಶಾಂತಿಯುತ ಪ್ರಬಲತೆಗೆ ಅರ್ಥ ತುಂಬುತ್ತವೆ. These lines show favorable qualities and devotion. One should have a splendid position among the atheists, among the people of Mandimakkal, with devotion. With the grace of Nandiyeshwar, Shiva, one should overcome all difficult situations and move forward. Even if one is speechless, Mandi, one should keep peace and simplicity in the mind. These lines convey the meaning of faith, religion, and peaceful strength in life. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಖುದ್ದರಗೇಡಿ ಕುಲಗೇಡಿ ನೆರೆಯಿದ್ದು, ಇದ್ದುಟ್ಟು ಬುದ್ಧಿ ಕಳಕೊಂಡ. ಈ ಸಾಲುಗಳು ಬುದ್ಧಿವಂತ ಸಂಗತಿಗಳ ಮಹತ್ವವನ್ನು ವಿವರಿಸುತ್ತವೆ. ಬುದ್ಧಿವಂತರ ನೆರೆಯಲ್ಲಿರಬೇಕು, ಅವರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತಾರೆ. ಮೌಢ್ಯ ಮತ್ತು ದೋಷಪೂರ್ಣ ಜನರ ನೆರೆಯಲ್ಲಿದ್ದರೆ ತಾನೂ ಕುಳಕ್ಕಾಗುವ ಸಾಧ್ಯತೆಯಿರುತ್ತದೆ. ತಪ್ಪು ಸಂಪರ್ಕಗಳಿಂದಾಗಿ ಬುದ್ಧಿಯನ್ನು ಕಳೆದುಕೊಳ್ಳುವ ಅಪಾಯವಿದೆ. ಇವು ಒಳ್ಳೆಯ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮತ್ತು ಜೀವನದಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳುವ ಬೋಧನೆಯನ್ನು ನೀಡುತ್ತವೆ. These lines explain the importance of wise things. One should be in the company of wise people. They will give good guidance. If one is in the company of foolish and flawed people, one is likely to become poor. There is a risk of losing one's intellect due to wrong associations. They teach one to choose good companions and to act wisely in life. ಹುಟ್ಟುವಾಗ ತರಲಿಲ್ಲ ಹೋಗುವಾಗೂ ಎಲ್ಲಾರೆ, ಸುಟ್ಟು ಸುಟ್ಟು ಸುಣ್ಣದ್ದರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಈ ಸಾಲುಗಳಲ್ಲಿ ಮನುಷ್ಯನ ಜೀವನದ ತಾತ್ವಿಕ ಸತ್ಯವನ್ನು ವಿವರಿಸಲಾಗಿದೆ. ಜನ್ಮವಾಗುವಾಗ ಯಾರೂ ಏನನ್ನೂ ತಂದಿಲ್ಲ, ಸಾವಿನ ನಂತರ ಏನನ್ನೂ ತೆಗೆದುಕೊಂಡು ಹೋಗಲಾರರು. ದೇಹವು ಪೂರ್ತಿಯಾಗಿ ಸುಟ್ಟು ಕೊನೆಗೆ ಸುಣ್ಣದಂತಾಗುತ್ತದೆ. ಸೃಷ್ಟಿಯ ಕರ್ತನ ಭಗವಂತನ ಅನುಗ್ರಹವೊಂದೇ ಕಷ್ಟಗಳಿಂದ ಬಿಡಿಸಬಲ್ಲದು. ಇವು ಮನುಷ್ಯನ ತಾತ್ಕಾಲಿಕ ದೇಹ ಮತ್ತು ಶಾಶ್ವತ ಆತ್ಮದ ಸಂಬಂಧವನ್ನು ಪ್ರಸ್ತಾಪಿಸುತ್ತವೆ ಹಾಗೂ ಭಗವಂತನ ಕೃಪೆಗೆ ಶರಣಾಗತಿಯನ್ನು ಶಿಫಾರಸು ಮಾಡುತ್ತವೆ. These lines explain the philosophical truth of human life. No one brings anything at birth, and nothing can be taken away after death. The body is completely burnt and finally becomes like lime. Only the grace of the Lord of creation, God, can free us from suffering. These suggest the relationship between the temporary body
and the eternal soul of man, and recommend surrender to the grace of God. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ ಭೀಮರತಿ ಎಂಬ ಹೋಳಿ ತಂಪ ಹಡೆದಮ್ಮ ನೀ ತಂಪ ನನ್ನ ತವರಿಗಿ. ಈ ಸಾಲುಗಳಲ್ಲಿ ತಾಯಿ ಮತ್ತು ತಾಯ್ನಾಡಿನ ಬಾಳಿನ ಶ್ರೇಷ್ಠತೆಯನ್ನು ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಬ್ಯಾಸಗಿ ದಿನಗಳಲ್ಲಿ ಬೇಸಿಗೆಯ ಕಾಲದಲ್ಲಿ ಬೇವಿನ ಮರವು ತಂಪನ್ನು ನೀಡುತ್ತದೆ, ಅದರಲ್ಲಿ ಸೌಮ್ಯತೆಯ ಲಕ್ಷಣವಿದೆ. ಭೀಮಾ ನದಿಯಂತಿದ್ದ ಪ್ರೀತಿ ಮತ್ತು ತೃಪ್ತಿಯ ಹುಳಿಯು ಜೀವನದ ತೃಷ್ಟಿ ತಣ್ಣಗಿಸುತ್ತದೆ. ಈ ತಂಪು ತಾಯಿಯ ರೂಪದಲ್ಲಿ ನನ್ನ ತವರಿನಲ್ಲಿ ತಾಯ್ನಾಡಿನಲ್ಲಿ ಇರುತ್ತದೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸಲಾಗಿದೆ. ಈ ಪದ್ಯ ತಾಯಿಯ ಮಮತೆ, ತಾಯ್ನಾಡಿನ ತತ್ವ ಮತ್ತು ಪ್ರಕೃತಿಯ ಶ್ರೇಷ್ಠತೆಯನ್ನು ಕೊಂಡಾಡುತ್ತದೆ. These lines poetically describe the greatness of mother and motherland. During Byasagi days, summer season, the neem tree gives coolness, which has the character of gentleness. The river of love and satisfaction like the Bhima river cools the thirst for life. The feeling is expressed that this coolness is present in my home, motherland, in the form of mother. This verse celebrates the love of the mother, the principle of motherland, and the greatness of nature. ಕಣ್ಣೆಂಜಲ ಕಾಡಿಗಿ ಬಾಯಂಜಲ ವೀಳ್ಯಾವ ಯಾರೆಂಜಲುಂಡು ನನಮನವ ಹಡೆದೌವ್ನ ಬಾಯಂಜಲುಂಡು ಬೆಳೆದೇನ. ಈ ಸಾಲುಗಳು ಜೀವನದ ಸಂಕೀರ್ಣತೆಯನ್ನು ಮತ್ತು ಮನುಷ್ಯನ ಅಹಂಕಾರವನ್ನು ತಿರಸ್ಕರಿಸುತ್ತವೆ. ಕಣ್ಣು ತುಂಬಿ ನೀರಿನಂತಿರುವ ಅರ್ಥಾತ್ ಕಣ್ಣೀರು ಜೀವನದ ಕಷ್ಟಗಳಿಗೆ ತಾಳುವುದು ಸಹಜ, ಆದರೆ ಬಾಯಿನಲ್ಲಿರುವ ನೀರನ್ನು ಅಹಂಕಾರ ಅಥವಾ ಶೀಲವನ್ನು ಹರಿದು ಹಾಕುವುದು ಅಸಾಧ್ಯ. ಯಾರ ಕೃಪೆಯಿಂದ ನಾನು ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದೆನು? ಬಾಯಿಯ ಅಹಂಕಾರ ಮತ್ತು ಶ್ರದ್ಧೆ ಮೂಲಕ ನಾನು ಬೆಳೆದೇನೆ ಎಂಬ ಪ್ರಶ್ನೆಯನ್ನು ಎತ್ತುತ್ತದೆ. ಈ ಪದ್ಯವು ತಾತ್ವಿಕ ಆಲೋಚನೆಗೆ ಪ್ರೇರಣೆ ನೀಡುತ್ತದೆ, ಅಹಂಕಾರವನ್ನು ಬಿಡುವಂತೆ ಮತ್ತು ಜೀವನದ ತಾತ್ಕಾಲಿಕತೆಯನ್ನು ಅರ್ಥಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. These lines reject the complexity of life and human ego. It is natural to endure the hardships of life with eyes full of water, tears, but it is impossible to shed the water, ego or virtue from the mouth. By whose grace was I born in the womb of my mother? The question is raised whether I grew up through the mouth, ego and devotion. This verse inspires philosophical thought, encourages us to let go of ego and understand the transience of life. ಯಾರು ಇದ್ದರು ನನ್ನ ತಾಯವನ್ನೋಲರ ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ಯಾರ ಹೋಲರ. ಈ ಪದ್ಯದಲ್ಲಿ ತಾಯಿಯ ಪ್ರಾಮುಖ್ಯತೆಯನ್ನು ಮತ್ತು ಅವಳ ಬೆಲ್ಲದ ಪ್ರೀತಿಯನ್ನು ಪ್ರಸ್ತಾಪಿಸಲಾಗಿದೆ. ಯಾರು ಇದ್ದರೂ ನನ್ನ ತಾಯಿಯಂತಹ ಪ್ರೀತಿಯನ್ನು ತೋರಲು ಸಾಧ್ಯವಿಲ್ಲ. ತಾಯಿಯ ಸ್ಥಾನಕ್ಕೆ ಸಮಾನವಾಗಿ ಯಾರನ್ನೂ ಹೋಲಿಸಲು ಆಗುವುದಿಲ್ಲ. ಸಾವಿರ ಗಗನಚುಂಬಿ ದೀಪಗಳು ಇದ್ದರೂ ತಾಯಿಯ ಪ್ರೀತಿಯ ಬೆಳಕು ಮತ್ತು ಮಮತೆಯನ್ನು ಹೋಲಿಸಲಾಗುವುದಿಲ್ಲ. ತಾಯಿಯ ಪ್ರೀತಿ ಎಂದಿಗೂ ಸಮಾನವಿಲ್ಲ. ಆ ದಿವ್ಯತೆಯನ್ನು ಯಾರೂ ಪೂರೈಸಲಾರರು. ಈ ಪದ್ಯವು ತಾಯಿಯ ಪ್ರೀತಿಯ ವಿಶಿಷ್ಟತೆಯನ್ನು ಕೊಂಡಾಡುತ್ತದೆ ಮತ್ತು ಅವಳ ಕೃಪೆಯ ಅಗಾಧತೆಯನ್ನು ಬಿಂಬಿಸುತ್ತದೆ. Who was there? My mother. No one can show love like my mother. No one can be compared to the position of a mother. Even if there are 1,000 skyscrapers, the light and affection of a mother's love cannot be compared. A mother's love is never equal. No one can fulfill that divinity. This verse celebrates the uniqueness of a mother's love and reflects the immensity of her grace. ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು, ಹುತ್ತದ ಒಳಗಿರೋ ಸರುಪನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಈ ಪದ್ಯದಲ್ಲಿ ಹೆಣ್ಣು ಮಕ್ಕಳ ನೋವು, ಹೆತ್ತವರ ಸಹಾನುಭೂತಿ ಮತ್ತು ಶಿವನ ಕೃಪೆಯ ಬಗ್ಗೆ ವರ್ಣಿಸಲಾಗಿದೆ. ಹೆಣ್ಣು ಮಕ್ಕಳ ನೋವನ್ನು ಮತ್ತು ಕಷ್ಟವನ್ನು ಆಳವಾಗಿ ಅರಿಯುವವರೇ ತಾಯಿ. ಹುತ್ತದೊಳಗೆ ಇರುವ ಸರ್ಪವು ತನ್ನ ಬೇಗೆಯನ್ನು, ಕೋಪ ಅಥವಾ ನೋವನ್ನು ಹೊರಹೊಮ್ಮಿದಂತೆ ಹೆಣ್ಣು ಮಕ್ಕಳ ನೋವು ಹೊರಹೋಗಲು ಸಹಾನುಭೂತಿ ಬೇಕಾಗಿದೆ. ಈ ನೋವನ್ನು ಶಾಂತಗೊಳಿಸುವ ಶಕ್ತಿ ಶಿವನಲ್ಲಿ ಮಾತ್ರವಿದೆ. ತಾಯಿಯ ಮತ್ತು ಶಿವನ ಕೃಪೆಯೊಂದಿಗೆ ಮಾತ್ರ ಈ ದುಃಖ ನಿವಾರಣೆಯಾಗುತ್ತದೆ. ಪದ್ಯವು ತಾಯಿಯ ಪ್ರೀತಿ ಮತ್ತು ದೇವನ ಕೃಪೆಯ ಶ್ರೇಷ್ಠತೆಯನ್ನು ಕೊಂಡಾಡುತ್ತದೆ. ಮಹಿಳೆಯ ಕಷ್ಟಗಳಿಗೆ ಪರಿಹಾರ ನೀಡಲು ಈ ಎರಡರ ಮಹತ್ವವನ್ನು ಒತ್ತಿ ಹೇಳುತ್ತದೆ. This verse describes the pain of a daughter, the compassion of her parents, and the grace of Shiva. The mother is the one who deeply understands the pain and suffering of a daughter. Just as the serpent inside the womb releases its heat, anger or pain, compassion is needed to release the pain of a daughter.
Only Shiva has the power to calm this pain. Only with the grace of the mother and Shiva can this pain be removed. The poem celebrates the greatness of mother's love and God's grace, and emphasizes the importance of both in providing relief to a woman's suffering. ತಾಯೋಳ್ನ ನೆನೆಯುವುದು ಯಾಯಾಳಿ ಯಾ ಹೊತ್ತ ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದಮ್ನ ನೆನೆದೇನ. ಈ ಪದ್ಯವು ತಾಯಿಯ ತ್ಯಾಗವನ್ನು ನೆನೆಯದೇ ತನ್ನೆಲ್ಲಾ ಕೆಲಸಗಳಲ್ಲಿ ನಿರ್ಲಿಪ್ತನಾಗಿ ಇರುವ ಮಗನ ಬಗ್ಗೆ ಕಳಕಳಿಯ ತೋರಿಸುತ್ತದೆ. ತಾಯಿಯ ನೆನಪನ್ನು ಮಾಡುವ ಸಮಯವಿಲ್ಲದ ಮಗ ತನ್ನ ದಿನಗಳನ್ನು ಆಲಸ್ಯ ಮತ್ತು ನಿರ್ಲಕ್ಷ್ಯದಿಂದ ಕಳೆಯುತ್ತಾನೆ. ಊರಲ್ಲಿ ಎಲ್ಲಿಂದಾದರೂ ಆಹಾರ ತಿಂದು ಮಲಗಿ ಬೇಜವಾಬ್ದಾರಿಯ ಜೀವನವನ್ನಾಗಲೇ ಅನುಸರಿಸುತ್ತಾನೆ. ಆದರೆ ತಾಯಿಯ ತ್ಯಾಗ, ಮಮತೆ ಮತ್ತು ಅಹೋರಾತ್ರಿ ಮಾಡಿದ ಶ್ರಮವನ್ನು ಕಣ್ಮರೆ ಮಾಡುತ್ತಾನೆ. ಈ ಸಾಲುಗಳು ತಾಯಿಯ ತ್ಯಾಗ ಮತ್ತು ಆಳವಾದ ಪ್ರೀತಿಯ ಮಹತ್ವವನ್ನು ತಿಳಿಸುತ್ತವೆ, ತಾಯಿಯ ನೆನಪನ್ನು ಉಳಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತವೆ. This poem shows concern for the son who is not involved in all his work, not remembering the sacrifice of his mother. The son, who has no time to remember his mother, spends his days in idleness and negligence. He eats food from anywhere in the village, sleeps, and follows an irresponsible life. However, he forgets the sacrifice, affection, and hard work of his mother day and night. These lines convey the importance of the mother's sacrifice and deep love, and emphasize the need to preserve the memory of his mother. ತಾಯಮ್ನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳದಿನದಾಕಿ ಹಡೆದವ್ವನ ಬೈದ ಬಾಳ ಮರುಗ್ಯಾಳ ಮನದಾಗ. ಈ ಪದ್ಯವು ತಾಯಿಯ ತ್ಯಾಗವನ್ನು ಮರೆಯದೆ ಆಕೆಯ ಪ್ರೀತಿಗೆ ಪ್ರಾಮುಖ್ಯತೆ ನೀಡಬೇಕೆಂಬ ಸಂದೇಶವನ್ನು ತರುತ್ತದೆ. ತಾಯಿಯನ್ನು ಅವಮಾನ ಮಾಡಬೇಡ ನನ್ನ ತಂಗ ಸಹೋದರನೇ, ತಾಯಿಯು ನಮ್ಮ ಜೀವನದ ಮೂಲಸ್ತಂಭ. ಬದುಕಿನಲ್ಲಿ ಯಾವ ಸುಖೋಚ್ಛಾಯಗಳಿಗೂ ತಾಯಿಯ ತ್ಯಾಗವು ಮೀರದು. ಆಕೆಯ ಕಠಿಣ ಪರಿಶ್ರಮವನ್ನು ಮರೆಯಬೇಡ. ತಾಯಿಯ ನಿರ್ಲಕ್ಷ್ಯ ಅಥವಾ ಅವಮಾನ ಮನಸ್ಸಿನಲ್ಲಿ ವಿಷಾದವನ್ನುಂಟು ಮಾಡುತ್ತದೆ ಮತ್ತು ಬದುಕಿನಲ್ಲಿ ಶಾಂತಿಯನ್ನು ಕಳೆದು ಹೋಗಿಸುತ್ತದೆ. ಈ ಪದ್ಯವು ತಾಯಿಯ ಪ್ರೀತಿ, ತ್ಯಾಗ ಮತ್ತು ಗೌರವವನ್ನು ಜೀವನದಲ್ಲಿ ಎಷ್ಟು ಅಮೂಲ್ಯ ಎಂದು ಮನವರಿಕೆ ಮಾಡುತ್ತದೆ. This verse brings a message that we should not forget the sacrifice of the mother, but give importance to her love. Do not insult the mother, my brother. The mother is the pillar of our life. No pleasure in life can surpass the sacrifice of the mother. Do not forget her hard work. Neglecting or insulting the mother causes regret in the mind and makes one lose peace in life. This verse convinces us how precious the love, sacrifice, and respect of the mother are in life. ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನ, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗು, ಆಗ ನೋಡವರ ದುಃಖಗಳ. ಈ ಪದ್ಯವು ತಾಯಿ ಇಲ್ಲದ ಮನೆಯ ದುಃಖವನ್ನು ತಿಳಿಸುತ್ತದೆ ಮತ್ತು ತಾಯಿಯ ಪ್ರೀತಿ ಹಾಗೂ ಅವಳ ಉಪಸ್ಥಿತಿಯ ಮಹತ್ವವನ್ನು ನಿರೂಪಿಸುತ್ತದೆ. ತಾಯಿ ಇಲ್ಲದ ಮನೆಯಲ್ಲಿ ಅರೆ ತೀರ್ಪುಗಳನ್ನು ತೆಗೆದುಕೊಳ್ಳಬೇಡ. ತಾಯಿಯ ಮಮತೆ ಮತ್ತು ಪ್ರೀತಿ ಈ ಜೀವಿತಕ್ಕೆ ಶ್ರೇಷ್ಠವಾಗಿದೆ. ನೀರಿಲ್ಲದ ಕೆರೆಗೆ ಬರುವ ದನಿಯಂತೆ ತಾಯಿ ಇಲ್ಲದ ಮನೆಯು ಶೂನ್ಯವಾಗುತ್ತದೆ. ಅದರ ದುಃಖವನ್ನು ಭಾವಿಸಲು ತುಂಬಾ ಕಷ್ಟ. ಅಂತಹ ಸ್ಥಿತಿಯನ್ನು ನೋಡಿದಾಗ ಮಾತ್ರ ತಾಯಿಯ ಮಹತ್ವವನ್ನು ಅರಿತುಕೊಳ್ಳಲಾಗುತ್ತದೆ. ಈ ಸಾಲುಗಳು ತಾಯಿಯ ಮಮತೆಯ ಅಮೂಲ್ಯತೆಯನ್ನು ಶ್ಲಾಘಿಸುತ್ತವೆ ಮತ್ತು ತಾಯಿಯ ಅನುಪಸ್ಥಿತಿಯಲ್ಲಿ ಬರುವ ಶೂನ್ಯತೆಯನ್ನು ವಿವರಿಸುತ್ತವೆ. This verse conveys the sorrow of a home without a mother and depicts the importance of a mother's love and her presence. In a home without a mother, do not take half measures. The affection and love of the mother are the greatest in this life. Like a voice in a waterless pond, a house without a mother becomes empty. Its sorrow is hard to bear. Only when one sees such a state, one realizes the importance of a mother. These lines praise the preciousness of a mother's affection and explain the emptiness that comes with a mother's absence. ಉಂಗುರ ಉಡದಾರ ಮುರಿದರ ಮಾಡಿಸಬಹುದು, ಮಡದಿಸತ್ತರ ತರಬಹುದು ಹಡೆದಂಥ ತಂದೆ ತಾಯಲ್ಲಿ ಸಿಕ್ಕಾರ. ಈ ಸಾಲುಗಳಲ್ಲಿ ಅನುಕೂಲಕರ ಗುಣಗಳನ್ನು ಮತ್ತು ಶ್ರದ್ಧೆಯನ್ನು ತೋರಿಸುತ್ತವೆ. ನಾಸ್ತಿಕರ ನಡುವೆ ಮಂದಿ ಮಕ್ಕಳೊಳಗ ಶ್ರದ್ಧೆಯಿಂದ ಒಂದು ಸೊಗಸಾದ ಸ್ಥಾನವನ್ನು ಹೊಂದಿರಬೇಕು. ನಂದಿಯೇಶ್ವರನ ಶಿವನ ಕೃಪೆಯಿಂದ ಎಲ್ಲಾ ಕಠಿಣ ಪರಿಸ್ಥಿತಿಗಳನ್ನು ಗೆದ್ದು ಮುಂದೆ ಸಾಗಬೇಕು.
ಮಾತು ಬಾರದ ಮಂದಿ ಬಾಯಾದರೂ ಸಹ ಮನಸ್ಸಿನಲ್ಲಿ ಶಾಂತಿ ಮತ್ತು ಸರಳತೆಯನ್ನು ಇರಿಸಬೇಕು. ಈ ಸಾಲುಗಳು ಶ್ರದ್ಧೆ, ಧರ್ಮ ಮತ್ತು ಜೀವನದಲ್ಲಿ ಶಾಂತಿಯುತ ಪ್ರಬಲತೆಗೆ ಅರ್ಥ ತುಂಬುತ್ತವೆ. This verse describes the preciousness of parents. If a ring is broken, it can be reattached, unnecessary things can be rebuilt. Even if the mother, wife in the Indian context, is untrue, the marital relationship can be restored. But a father and mother like a mother are never found again. These lines praise the love, sacrifice, and unparalleled position of parents. They teach the asceticism of losing extraordinary greatness if we forget their gratitude in life. ಹಾಲುಂಡ ತವರಿಗಿ ಏನೆಂದು ಹರಸಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿಯಂಗ, ಹಬ್ಬಲಿ ಅವರ ರಸಬಳ್ಳಿ. ಈ ಪದ್ಯವು ತಾಯಿಯ ಪ್ರೀತಿ ಮತ್ತು ಕೃಪೆಯ ಮರುಕಳಿಸುವ ಕಲ್ಪನೆಯನ್ನು ತೊಡಗಿಸಿಕೊಂಡಿದೆ. ತಾಯಿಯ ಹಾಲು ಕುಡಿದ ಮನೆಗೆ, ತವರಿಗೆ ಏನು ಶುಭಕಾಮನೆಗಳನ್ನು ಹೇಳಬಹುದು. ಕರಕಿ ಎಡೆ ಗದ್ದೆ ನಿಂದ ಕಷ್ಟಪಟ್ಟು ಬೆಳೆದ ಇಳುವಳಿಯ ರಸವನ್ನು ಅವರ ಕುಟುಂಬವು ಹಂಚಿಕೊಳ್ಳಲಿ. ಈ ತವರಿನಲ್ಲಿ ಹಬ್ಬದ ಸಂತೋಷವಿರಲಿ ಮತ್ತು ಅವರ ಬೆವರು ಹಣ್ಣು ತಿನ್ನುವ ತೃಪ್ತಿಯು ಹಬ್ಬದಂತೆ ಹರಡಲಿ. ಈ ಸಾಲುಗಳು ತಾಯಿಯ ತ್ಯಾಗ, ಕುಟುಂಬದ ಸಮರ್ಪಣೆ ಮತ್ತು ಬೆವರುದ ಮೌಲ್ಯದ ಸ್ಮರಣೆಯನ್ನು ನೀಡುತ್ತವೆ. This verse engages the recurring idea of a mother's love and grace. What good wishes can be said to the home that has drunk the milk of the mother? May her family share the juice of the hard-earned harvest from the field. May there be festive joy in this home, and may the satisfaction of eating the fruit of their sweat spread like a festival. These lines commemorate the sacrifice of the mother, the dedication of the family, and the value of sweat. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.